ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಟೀಮ್ ಇಂಡಿಯಾ ಕ್ರಿಕೆಟ್ ನಲ್ಲಿ ಏನಾಗ್ತಾ ಇದೆ ಗುರು, ಪ್ಲೇಯರ್ಸ್ಗಳ ನಡುವೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲರದು ಒಂದೊಂದ್ ಕಡೆ ಚೆನ್ನಾಗಿದ್ರೆ ಇನ್ನೊಂದ್ ಕಡೆ ಬ್ಯಾಡ್ ಆಗಿ ಹೋಗ್ತಾ ಇದೆ. ಹಾರ್ದಿಕ್ ಪಾಂಡ್ಯ ಅವ್ರ ಲೈಫ್ ಅಂತೂ ಕೇಳೋಂಗೆ ಇಲ್ಲ, ಏನಾಗ್ತಿದೆ ಅಂತ ಅವ್ರಿಗೇನೆ ಗೊತ್ತಾಗ್ತಾ ಇಲ್ಲ. ODI ಸೀರೀಸ್ ಇಂದ ಹೌದು ನಾನು ಆಡೋದಿಲ್ಲ, ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಅದಾದ್ಮೇಲೆ T20 ಕ್ಯಾಪ್ಟನ್ಗೆನೆ ಕುತ್ತು ಬಂದಿದೆ ಅಂತ ರೂಮರ್ಸ್ಗಳು ಆಗ್ಲೇ ಸಾಕಷ್ಟು ಅರ್ಧಾಡ್ತಾ ಇದಾವೆ ಅಂತ ಕೂಡ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹೌದು ಕೂಡ, ಅದು ನಿಜಾನು ಕೂಡ ಆದ್ರೂ ಆಗ್ಬಹುದು. ಯಾಕಂದ್ರೆ ಅವ್ರಿಗೆ ಫಿಟ್ನೆಸ್ ಇಶ್ಯೂ ಇರೋ ಕಾರಣದಿಂದ ಅವ್ರನ್ನ T20 ಕ್ಯಾಪ್ಟನ್ ಮಾಡೋದಿಲ್ಲ ನಾವು ಈಗ ಅಂತ ಒಂದು ರೂಮರ್ಸ್ ಓಡಾಡ್ತಾ ಇದೆ ಗುರು. ಅದು ಕೂಡ ಗೌತಮ್ ಗಂಭೀರ್ ಅವರು ಬಂದಾದ್ಮೇಲೆ ತುಂಬಾನೇ ಚೇಂಜಸ್ ಅಂತ ಆಗ್ತಿದೆ. ಗಂಭೀರನ ಯಾಕೆ ಹಿಂಗ್ ಆಡ್ತಿದ್ದಾನೆ ಗೊತ್ತಾಗ್ತಾ ಇಲ್ಲ ಗುರು. ಆಕ್ಚುಲಿ ಅಫಿಷಿಯಲ್ ಆಗಿ ಇನ್ನೂ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ, ಅದಕ್ಕಿನ್ನೂ ಸಾಕಷ್ಟು ಸಮಯ ಬಾಕಿ ಇರೋದ್ರಿಂದ ಸುಮ್ಮನೆ ಇದ್ದಾರೆ. ಬಟ್ ಹಾರ್ದಿಕ್ ಪಾಂಡ್ಯ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಇವೆಲ್ಲದಕ್ಕೂ ಕೂಡ ಒಂದ್ ರೀತಿ ಟಕ್ಕರ್ನ ಕೊಟ್ಟಿರೋದು ನಮ್ಮ ಪಾಂಡ್ಯ ಜಿ ಅವರು. ಸೊ ಯಾವ ರೀತಿ ಟಕ್ಕರ್ನ ಕೊಟ್ಟಿದ್ದಾರೆ, ಇನ್ಸ್ಟಾಗ್ರಾಮ್ ನಲ್ಲಿ ತಮ್ಮ ಒಂದು ಪೋಸ್ಟ್ ನ ಹಾಕಿದ್ದಾರೆ. ಅಂದ್ರೆ ODI ವರ್ಲ್ಡ್ ಕಪ್ ಗಿಂತ ಮುಂಚೆ ಅವರು ತಮ್ಮ ಇಂಜುರಿ ಆದಾಗ ಯಾವ ರೀತಿ ಇದ್ರು, ಸ್ವಲ್ಪ ಹೊಟ್ಟೆ ಬಂದಿತ್ತು, ಬಲ್ಕಿ ಆಗಿದ್ರು, ಎಲ್ಲ ಕೂಡ ಒಂಥರ ಮೈ ಅಷ್ಟು ಫಿಟ್ನೆಸ್ ಆಗಿ ಇರ್ಲಿಲ್ಲ ಅವರ ಬಾಡಿ. ಸೊ ಅದು 2023 ನಂತರ, ಅದು ಕೂಡ 2023 ODI ವರ್ಲ್ಡ್ ಕಪ್ ಆದ ಮೇಲೆ ಅವರ ಫಿಟ್ನೆಸ್ ಯಾವ ರೀತಿ ಇದೆ ಅನ್ನೋದ್ರ ಒಂದ್ ರೀತಿ ಸೈಕಾಗಿ ಹಾಕಿದ್ದಾರೆ ಗುರು. ಬಾಡಿನೂ ಕೂಡ ಹೆವಿ ಫಿಟ್ ಆಗಿ ಇಟ್ಕೊಂಡು ಅವನ ಅಜ್ಜಿ ಫುಲ್ ವರ್ಕೌಟ್ ಮಾಡಿ ಒಂದು ಪೋಸ್ಟ್ ನ ಹಾಕಿ ಟಕ್ಕರ್ನ ಕೊಟ್ಟಿದ್ದಾರೆ. ಯಾರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. BCCI ಅವ್ರಿಗೆ ಕೊಟ್ಟಿದ್ದಾರೆ ಅಥವಾ ಹೊಸದಾಗಿ ಬಂದಿರುವಂತ ಕೋಚ್ಗೆ ಕೊಟ್ಟಿದ್ದಾರಾ, ಅಂದ್ರೆ ಗೌತಮ್ ಗಂಭೀರ್ ಅವ್ರಿಗೆ, ಅಥವಾ ರೂಮರ್ಸ್ ಮಾಡೋರ್ಗೆ ಕೊಟ್ಟಿದ್ದಾರ, ಟ್ರೌಸರ್ಸ್ ಅವ್ರಿಗೆ ಕೊಟ್ಟಿದ್ದಾರ, ಯಾರಿಗೆ ಕೊಟ್ಟಿರೋದು ಗುರು? ನಿಮ್ ಪ್ರಕಾರ ಏನಾದ್ರು ಅವ್ರ ಎಕ್ಸ್ ವೈಫಿಗೆ ಏನಾದ್ರು ಕೊಟ್ಟಿದ್ದಾರಾ? ಸೊ ಏನು ಹೇಳೋದಕ್ಕೆ ಬರ್ತಾ ಇಲ್ಲ. ಸೊ ಒಟ್ನಲ್ಲಂತೂ ಟಕ್ಕರ್ ಅಂತ ಕೊಟ್ಟಿದ್ದಾರೆ ಹಾರ್ದಿಕ್ ಪಾಂಡ್ಯ. ಸೊ ಇದ್ರ ಜೊತೆಗೆ ಮುಂಬೈನಲ್ಲಿ ಹೊಸ ಮನೆಯನ್ನ ಖರೀದಿ ಮಾಡಿರೋದು KL ರಾಹುಲ್ ಹಾಗೂ ಅವರ ಪತ್ನಿ ಅವರು. ಯಾವ್ದೋ ಒಂದು ಫೇಮಸ್ ಪ್ಲೇಸ್ ಗುರು. ಆ ಪ್ಲೇಸ್ ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಸೆಲೆಬ್ರಿಟೀಸ್ಗಳು ಅಲ್ಲೇನೆ ಇರ್ತಾರೆ. ಅಮೀರ್ ಖಾನ್ ಮತ್ತೆ ಇನ್ನೊಬ್ರು ಯಾರೋ ಶೋಯಬ್ ಮಲ್ಲಿಕ್ ಯಾರೋ ಗುರು ಅಲ್ಲೇನೆ ಇರೋದು. ಶೋಯಬ್ ಮಲ್ಲಿಕ್ ಪಾಕಿಸ್ತಾನ್ ಕ್ರಿಕೆಟ್ ಪ್ಲೇಯರ್ ಅಲ್ಲ ಗುರು, ಇದು ಬೇರೆಯವರು. ಸೊ ಅಂತ ಏರಿಯಾದಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಮನೇನ. ಅದು ಕೂಡ ಒಂದು ಫ್ಲಾಟ್ ನ. ಅದು ಎಷ್ಟಕ್ಕೆ ಅಂತ ನೋಡೋದ್ರೆ 20 ಕೋಟಿ ಗುರು. ಮನೆಗೇನೆ 120 ಕೋಟಿ ಅಲ್ಲ, 1.20 ಕೋಟಿನ ಜಸ್ಟ್ ಸ್ಟ್ಯಾಂಪ್ ತಗೊಳಕೇನೆ ಕಟ್ಟಿದ್ದಾರೆ. ಅದ್ರ ಜೊತೆಗೆ 30,000 ಬೇರೆ ಕಟ್ಬಿಟ್ಟು ರಿಜಿಸ್ಟರ್ ಮಾಡಿ ಸ್ಟ್ಯಾಂಪ್ ತಗೊಳಕ್ಕೆ ಇಷ್ಟು ಅಮೌಂಟ್ ನ ಕೊಟ್ಟಿದಾರಲ್ಲ ಗುರು. ಸೊ ಇಷ್ಟೇನಾರು ಅಮೌಂಟ್ ಇದ್ರೆ ನಾವು ಇಲ್ಗಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಏನೇ ಕಟ್ಕೊಂಡ್ಬಿಡ್ಬೋದಾಗಿತ್ತು. ಸೊ ಇದು ಗುರು ಇವತ್ತಿನ ಬಿಗ್ ಅಪ್ಡೇಟ್ಸ್ ಆಗಿತ್ತು. ಸೊ ನಿಮ್ಗೆ ಅನಿಸುತ್ತೆ ಹಾರ್ದಿಕ್ ಪಾಂಡ್ಯ ಅವರು ಪೋಸ್ಟ್ ನ ಯಾರಿಗೆ ಹಾಕಿರ್ಬೋದು? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬಿಡಿ ಗುರು. ಸೊ ಯಾರಿಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಸಿ ಯು.